ಸುರ್ಜೇವಾಲ ಅವರು ಒಂದು ಕಡೆ ಶಾಸಕರ ಅಹವಾಲನ್ನ ಸ್ವೀಕಾರ ಮಾಡ್ತಿದ್ರೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆ ಕೂಗುನು ಕೂಡ ಜೋರಾಗ್ತಿದೆ. ಈ ಮಧ್ಯೆ ಸ್ವಾಮೀಜಿಗಳು ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂಚಲನವನ್ನ ಉಂಟು ಮಾಡಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು, ಹಿರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಸುರ್ಜೇವಾಲ ಅವರ ಒನ್ ಸಭೆಯಲ್ಲಿ ಶಾಸಕರ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಕೆಲವರು ಬದಲಾವಣೆ ಆಗಬೇಕು, ಸಿಎಂ ಬದಲಾವಣೆ ಆಗಬೇಕು, ಸಂಪುಟ ವಿಸ್ತರಣೆ ಆಗಬೇಕು, ಇಂಥದ್ದನ್ನೇ ಹೆಚ್ಚು ಬೇಡಿಕೆ ಇಡ್ತಿದ್ದಾರೆ. ಸರ್, ಇದು ನೋಡಿ, ಈ ಸತ್ಯಕ್ಕೆ ದೂರವಾದ ವಿಚಾರ. ಸುರ್ಜೇವಾಲ ಅವರು MLA ಕರೆದಾರೆ. MLA ಅವರು ಹೋಗಿ ನಮ್ಗೆ ಹೇಳಬೇಕಾಗಿದೆ ಅಂತ ಹೇಳಿಲ್ಲ, ನನಗೂ ಕರೆದಾರೆ ಇವತ್ತು. ಹಾಗಾಗಿ ನಾವಲ್ಲೇ ಹೋದಾಗ ಅವರೊಂದು ಕ್ವಶನರು ಕೊಟ್ಟಿದ್ದಾರೆ. ಆ ಕ್ವಶನ್ಗೆ ಅಷ್ಟೇ ಸೀಮಿತವಾಗಿ ಅವ್ರು ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿ ಲೀಡರ್ಶಿಪ್ ಚೇಂಜ್ ಆಗಬೇಕು, ಮತ್ತೊಂದು ಆಗಬೇಕು ಅಂತ ಏನೂ ಇಲ್ಲ. ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿ ಅಂತ ಹೇಳಿದ್ರು. ಅವ್ರ ಅಭಿಪ್ರಾಯ ನೋಡಿ, ಇಕ್ಬಾಲ್ ಹುಸೇನ್ ಅವರು ಅವ್ರಿಗೆ ಒಂದು ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ಅವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವೇನು ಟಿಪ್ಪಣಿ ಮಾಡಿಲ್ಲ ಯಾರು, ಅವರ ಅಭಿಪ್ರಾಯ. ಆದ್ರೆ ನನ್ನ ವಿಚಾರ, ನಾನು ಕಳೆದ 50 ವರ್ಷ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ. ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ನಾವು ಆದ ನಂತರ ಏನ್ ಹೇಳಬೇಕು ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು. ವಿನ ನಿಮ್ಮಂತವ್ರ ಸಹಾಯ, ಪತ್ರಿಕೆಗಳ, ಟಿವಿಗಳ ಸಹಾಯ ತಗೊಳ್ಬಾರ್ದಂತ ನನ್ನ ಒಂದು ವಿಚಾರ, ಅಭಿಪ್ರಾಯ. ಅಂದ್ರೆ ಇಂಥವ್ರಿಗೆ ಕಟ್ಟುನಿಟ್ಟಾಗಿ ಒಂದು ಎಚ್ಚರಿಕೆ ಕೊಡಬೇಕು, ಅದನ್ನು ಕೇಳದೇ ಇದ್ರೆ ಕ್ರಮ ಜರುಗಿಸಬೇಕು ಅಂತ ಹೇಳ್ತೀರಿ. ಪಕ್ಷ ಅಂತರ್ಗತವಾಗಿ ವಿಚಾರ ಮಾಡಿ, ಪಕ್ಷಕ್ಕೆ ಏನು, ಪಕ್ಷ ಹಿತದೃಷ್ಟಿಯಿಂದ, ರಾಜ ಹಿತದೃಷ್ಟಿಯಿಂದ, ರಾಜ್ಯ ಜನರ ಹಿತದೃಷ್ಟಿಯಿಂದ ಏನು ನಿರ್ಣಯ ತಗೊಳ್ಬೇಕು ಅಂತ ಪಕ್ಷ ತಗೊಳ್ಳಿಕ್ಕೆ ಸಾಧ್ಯತೆ, ಲೈಶ ಪಾರ್ಟಿ ತಗೊಳ್ಳಿಕ್ಕೆ ಸಾಧ್ಯತೆ. ಆದರೆ ನಾವು ಅದ್ರ ಬಗ್ಗೆ ಬಹಿರಂಗವಾಗಿ ಎಲ್ಲ ಕಡೆ ಮಾತಾಡ್ತಾ ಹೋದ್ರೆ ಅದು ಗೊಂದಲ ಆಗ್ತದೆ ವಿನ ಅದರಿಂದ ಪರಿಹಾರ ಏನಾಗುವುದಿಲ್ಲ ಅಂತ ನನ್ನ ಅನಿಸಿಕೆ, ವ್ಯಕ್ತಿಗತ ಅನಿಸಿಕೆ. ಸರ್, ಆಮೇಲೆ ಹಿಂದೆ ಚಂದ್ರಶೇಖರ್ ಸ್ವಾಮೀಜಿಗಳು ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಈಗ ರಂಭಾಪುರಿ ಶ್ರೀಗಳು ಕೂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ಕೂಡ ಸಿಎಂ ಆಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಇದ್ರ ಬಗ್ಗೆನೂ ಕೂಡ ಬಹಳಷ್ಟು ಒಂದು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ನೋಡಿ, ಗುರುಗಳು ಏನು ಹೇಗೆ ಕೊಟ್ಟಿದ್ದಾರೆ ಅದನ್ನ ಏನು ಓದಿಲ್ಲ. ಅವರು ಹೇಳಿ ಕೊಟ್ರೆ ಅವರು ಒಂದು ಡಿ.ಕೆ. ಶಿವಕುಮಾರ್ ಬಗ್ಗೆ ಅವ್ರಿಗೊಂದು ಪ್ರೀತಿ, ವಿಶ್ವಾಸ ಇರ್ಬೋದು. ಹಾಗಾಗಿ ಅವರು ಒಂದು ಒಳ್ಳೆ ಅವ್ರು ಆಗ್ಬೇಕಂತ ಹೇಳಿರ್ಬೋದು. ಅಲ್ಟಿಮೇಟ್ಲಿ ಅದು ಡಿ.ಕೆ. ಶಿವಕುಮಾರ್ ಅವರು ಸ್ವತಃ ಹೇಳಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರ ಮುಂದೆ ಹೋಗಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಗೌರವದ ಗುರುಗಳು ಏನು ಲಂಬಾಪುರ ಮಠ ಇರ್ಬೋದು, ಮತ್ತೊಬ್ಬರು ಯಾರು ಇರ್ಬೋದು, ಹೇಳಿರ್ಬೋದು, ಅವ್ರಿಗೆ ಒಂದು ಆಶೀರ್ವಾದ ಹಾಗೆ. ಹಾಗಾಗಿ ಅದರಿಂದ ಹೇರ್ಫೇರು ಆಗ್ತದೆ ಅಂತ ಹೇಳಿ ಬರುವುದಿಲ್ಲ. ಇವತ್ತು ಪಕ್ಷದಲ್ಲಿ ಅಂತರ್ಗತವಾಗಿ ಪ್ರೀತಿ, ವಿಶ್ವಾಸ ಇದೆ, ಒಕ್ಕಟ್ಟಿದೆ. ಹಾಗಾಗಿ ಅನಾವಶ್ಯಕವಾಗಿ ನಾವು ಹೇಳಿಕೆ ಕೊಟ್ಟು ಪಕ್ಷದಲ್ಲಿ ಅನಾವಶ್ಯಕವಾದ ಸಮಸ್ಯೆ ನಿರ್ಮಾಣ ಯಾರು ಮಾಡಬಾರ್ದಂತ ನಾವು ಹಿರಿಯ ಶಾಸಕಾಗಿ ನನ್ನ ಸಲಹೆ. ನನಗೆ ಯಾರಿಗೂ ಆದೇಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಸರ್, ಆಮೇಲೆ ಇಂಥ ಸ್ವಾಮೀಜಿಗಳ ಹೇಳಿಕೆಯನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸೋದು ಬೇಡ ಅಂತೀರಾ? ಹಾಗೆ ಹೇಳುದಿಲ್ರಿ. ಸ್ವಾಮಿಗಳ ವಿಚಾರ ನೋಡಿ, ರಾಜಕಾರಣ ಇದು. ನಮಗೂ ಸ್ವಾಮಿ ಅದಾರೆ, ನಮ್ಮ ಸ್ವಾಮಿಯವರು ನಂದು ಹೆಸರು ಹೇಳ್ಬೋದು. ಹಾಗಾಗಿ 100 ಜನ ಸ್ವಾಮಿ ಇದ್ದಾಗ 100 ಅಭಿಪ್ರಾಯ ಬಂದಾಗ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅಲ್ಟಿಮೇಟ್ಲಿ ಪಕ್ಷ ಹೈಕಮಾಂಡ್ ಇಂಪಾರ್ಟೆಂಟ್, ಪಕ್ಷದ ಶಾಸಕಾಂಗ ಪಕ್ಷ ಇಂಪಾರ್ಟೆಂಟ್. ಗುರುಗಳ ಅಭಿಪ್ರಾಯ ಏನಿದ್ರೆ ಅಭಿಪ್ರಾಯ ಗಮನದಲ್ಲಿ ಇಟ್ಕೊಳ್ಬಹುದು, ಇರಬಾರ್ದಂತಲ್ಲ. ಆದರೆ ಅದು ಅನುಷ್ಠಾನ ಅದರ ಮೇಲೆ ತರ್ತಾ ಹೋದ್ರೆ 100 ಗುರುಗಳು 100 ಅಭಿಪ್ರಾಯ ಕೊಡ್ತಾರೆ. ಎಷ್ಟು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ನಿಮ್ಗೆ ಇಲ್ಲ ರಾಜ್ಯದಲ್ಲಿ? ಬಟ್ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಈ ಬದಲಾವಣೆ ಬಗ್ಗೆ ಏನಕ್ಕೆ ಸರ್ ಇಷ್ಟೊಂದು ಚರ್ಚೆಗಳಾಗ್ತಿರೋದು? ಬದಲಾವಣೆ ಬಗ್ಗೆ ಯಾವ ಚರ್ಚೆ ಆಗ್ತಾ ಇಲ್ಲ. ಇದು ಸುಮ್ಕೆ ಅನಾವಶ್ಯಕ ನಿಮ್ಮ ಚಾನೆಲ್ಸ್ ಅಲ್ಲಿ, ಪತ್ರಿಕೆಯಲ್ಲಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ಸಹ 5 ವರ್ಷ ಸಲುವಾಗಿ ಚೀಫ್ ಮಿನಿಸ್ಟರ್ ಅಂತ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆ. ಅವ್ರು ಆಯ್ಕೆ ಮಾಡುವಾಗ ಇನ್ನು 2 ವರ್ಷ 1 ವರ್ಷ ಉಳಿ ಅಂತ ಹೇಳಿಲ್ಲ. ಒಮ್ಮೆ ಆಯ್ಕೆ ಆದಾಗ ಶಾಸಕಾಂಗ ಪಕ್ಷದ ನಾಯಕರಂದ್ರೆ ಶಾಸಕಾಂಗದ ಅವಧಿ ಇರ್ತದೆ, ಆ ಅವಧಿ ತನಕ ಅವ್ರು ನಾಯಕ ಇರ್ತಾರೆ. ಅವೇನೋ ರಾಜೀನಾಮೆ ಕೊಟ್ಟರು ಅಥವಾ ಏನು ಅನಾಹುತ ಆಯ್ತು, ಅವಾಗ ಬದಲಾವಣೆ ಬರ್ತದೆ. ಅದು ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡ್ತಿದ್ದೇನೆ, ನಾವೇನು ಡಿಸೈಡ್ ಮಾಡೋದಿಲ್ಲ. ಸರ್, ಆಮೇಲೆ ಸಂಪುಟ ಪುನರ್ರಚನೆ ಏನಾದರೂ ಆಗ್ತಕ್ಕಂಥ ಸಾಧ್ಯತೆ ಇದೆ ಸರ್? ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾದಂತ ಕೆಲವು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನನಗೇನು ಗೊತ್ತಿಲ್ಲ.
ಏನ್ ಕ್ರಾಂತಿ ಪಕ್ಷದಲ್ಲಿ ಏನ್ ಕ್ರಾಂತಿ ಆಗ್ತಿದೆ? ಪಕ್ಷದಲ್ಲಿ ಏನು ಕ್ರಾಂತಿ ಆಗೋ ಪ್ರಶ್ನಿಲ್ಲ. ಏನಾದ್ರೂ ಬದಲಾವಣೆ ಅಂತ ನೋಡಿ, ಈ ಸಚಿವ ಸಂಪುಟದಲ್ಲಿ ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದು ಅದು ಮುಖ್ಯಮಂತ್ರಿಗಳ ಅಧಿಕಾರ. ಹೈಕಮಾಂಡ್ ಕನ್ಸಲ್ಟ್ ಮಾಡಿ ಮಾಡ್ತಾರೆ, ಗೊತ್ತಲ್ಲ, ಅದು ಅವ್ರ ಅಧಿಕಾರ. ವಿನ ಅದರಿಂದ ಯಾವ ಕ್ರಾಂತಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಕ್ರಾಂತಿ ಮಾಡ್ಲಿಕ್ಕೂ ಯಾವ ಮುಖ್ಯಮಂತ್ರಿ ಹೋಗುದಿಲ್ಲ. ತಾವೇನಾದ್ರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್? ಈ ಬಾರಿ ಏನಾದ್ರೂ ತಮ್ಗೆ ಅವಕಾಶ ಕೊಡ್ತಾರೆ? ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ಈ ದಿನಲ್ಲಿ ಆರಾಮದಿದೆ, ಸಂತೋಷವಾಗದಿದೆ. ಸೊ ಇದು ಆರ್ ವಿ ದೇಶಪಾಂಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.